ಎಲ್ಲರಿಗೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು 7ನೇ ತರಗತಿ ದ್ವಿತೀಯ ಭಾಷೆ ಕನ್ನಡ ಗದ್ಯ ಪಾಠ ಕೈ ಬರೆಹ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ. ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಮೊದಲನೆಯ ಪ್ರಶ್ನೆ, ಪಿಸುಮಾತಿನ ಗುಂಬಸ್ ಎಲ್ಲಿದೆ? ಉತ್ತರ, ಪಿಸುಮಾತಿನ ಗುಂಬಸ್ ಬಿಜಾಪುರದಲ್ಲಿದೆ. ಎರಡನೆಯ ಪ್ರಶ್ನೆ, ಗೋಳಗುಮ್ಮಟದ ಸುತ್ತಳತೆ ಅಥವಾ ವ್ಯಾಸ ಎಷ್ಟು ಅಡಿ ಇದೆ? ಉತ್ತರ, ಗೋಳಗುಮ್ಮಟದ ಸುತ್ತಳತೆ ಅಥವಾ ವ್ಯಾಸ 124 ಅಡಿ ಇದೆ. ಮೂರನೆಯ ಪ್ರಶ್ನೆ, ಫರ್ಡಿನೆಂಡ್ ಕಿಟಲ್ ಯಾವ ದೇಶದವರು? ಉತ್ತರ, ಫರ್ಡಿನೆಂಡ್ ಕಿಟೆಲ್ ಜರ್ಮನ್ ದೇಶದವರು. ನಾಲ್ಕನೆಯ ಪ್ರಶ್ನೆ, ಫರ್ಡಿನೆಂಡ್ ಕಿಟೆಲ್ ರಚಿಸಿದ ನಿಘಂಟಿನ ಹೆಸರೇನು? ಉತ್ತರ, ಫರ್ಡಿನೆಂಡ್ ಕಿಟೆಲ್ ರಚಿಸಿದ ನಿಘಂಟಿನ ಹೆಸರು ಇಂಗ್ಲಿಷ್ ಕನ್ನಡ ನಿಘಂಟು. ಐದನೆಯ ಪ್ರಶ್ನೆ, ಫರ್ಡಿನೆಂಡ್ ಕಿಟೆಲ್ ರಚಿಸಿದ ನಿಘಂಟಿನಲ್ಲಿ ಎಷ್ಟು ಶಬ್ದಗಳಿವೆ? ಉತ್ತರ, ಫರ್ಡಿನೆಂಡ್ ಕಿಟೆಲ್ ರಚಿಸಿದ ನಿಘಂಟಿನಲ್ಲಿ 70,000 ಶಬ್ದಗಳಿವೆ. ಆರನೆಯ ಪ್ರಶ್ನೆ, ಮೈಸೂರು ಅರಮನೆಯ ವಾಸ್ತುಶಿಲ್ಪಿಗಳು ಯಾರು? ಉತ್ತರ, ಮೈಸೂರು ಅರಮನೆಯ ವಾಸ್ತುಶಿಲ್ಪಿಗಳು ಬ್ರಿಟನ್ನಿನ ಹೆನ್ರಿ ಇರ್ವನ್ ಮತ್ತು ಭಾರತದ ರಾಘವಲು ನಾಯ್ಡು. ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಮೊದಲನೆಯ ಪ್ರಶ್ನೆ, ಗೋಲ್ ಗುಂಬಜ್ನ ವಿಶೇಷವೇನು? ಉತ್ತರ, ಗೋಲ್ ಗುಂಬಜ್ ಬಿಜಾಪುರದಲ್ಲಿದೆ. ದೊಡ್ಡ ಗೋಡೆಗಳ ಮೇಲೆ ದೊಡ್ಡದಾದ ಗೋಲಾಕಾರದ ಗುಮ್ಮಟ ಇದೆ. ಹೀಗಾಗಿ ಇದನ್ನು ಗೋಲ್ ಗುಂಬಜ್ ಎಂದು ಕರೆಯುವರು. ಇಲ್ಲಿ ಮೆಲ್ಲಗೆ ಮಾತನಾಡಿದರೂ ಆ ಧ್ವನಿ ಪ್ರತಿಧ್ವನಿಯಾಗಿ ಕೇಳಿಸುತ್ತದೆ. ಇದರ ವ್ಯಾಸ 124 ಅಡಿ ಇದೆ. ಎರಡನೆಯ ಪ್ರಶ್ನೆ, ಕಾಳಿ ನದಿ ಎಲ್ಲಿ ಹುಟ್ಟಿ ಯಾವ ಮಾರ್ಗವಾಗಿ ಹರಿಯುತ್ತದೆ? ಉತ್ತರ, ಕಾಳಿ ನದಿ ಪಶ್ಚಿಮ ಘಟ್ಟದಲ್ಲಿ ಹುಟ್ಟಿ ಹಳಿಯಾಳ, ಯಲ್ಲಾಪುರ ತಾಲೂಕುಗಳಲ್ಲಿ ಹರಿದು ಕಾರವಾರದ ಬಳಿ ಅರಬ್ಬಿ ಸಮುದ್ರ ಸೇರುತ್ತದೆ. ಮೂರನೆಯ ಪ್ರಶ್ನೆ, ಮೈಸೂರು ಅರಮನೆಯ ಸೊಬಗನ್ನು ವರ್ಣಿಸಿ. ಉತ್ತರ, ಮೈಸೂರು ಅರಮನೆ ಕನ್ನಡ ನಾಡಿನ ಭವ್ಯ ಸೌಧ. ಇದು ಜಗತ್ ಪ್ರಸಿದ್ಧವಾಗಿದೆ. ಒಡೆಯರ್ ವಂಶಜರು ಇದರ ನಿರ್ಮಾತೃಗಳು. ಈ ಅರಮನೆಯ ಹೊರ ಒಳ ನೋಟವು ಸುಂದರ. ಪ್ರತಿ ಭಾಗವು ಅತ್ಯುತ್ತಮವಾಗಿ ಅಲಂಕೃತಗೊಂಡಿದೆ. ರಾತ್ರಿ ವೇಳೆ ಲಕ್ಷಾಂತರ ವಿದ್ಯುತ್ ದೀಪಗಳಿಂದ ಕಂಗೊಳಿಸುತ್ತದೆ. ನಾಲ್ಕನೆಯ ಪ್ರಶ್ನೆ, ಫರ್ಡಿನೆಂಡ್ ಕಿಟೆಲ್ ಭಾರತಕ್ಕೆ ಬಂದು ಮಾಡಿದ ಕೆಲಸವೇನು? ಉತ್ತರ, ಫರ್ಡಿನೆಂಡ್ ಕಿಟೆಲ್ ಜರ್ಮನ್ ದೇಶದವರಾದರೂ ಭಾರತಕ್ಕೆ ಪಾದ್ರಿಯಾಗಿ ಬಂದರು. ಮಂಗಳೂರಿನಲ್ಲಿ ಕನ್ನಡ ವ್ಯಾಸಂಗ ಆರಂಭಿಸಿ ಬಹುಬೇಗ ಭಾಷೆಗಳನ್ನು ಕಲಿತರು. ಇಂಗ್ಲಿಷ್ ಕನ್ನಡ ನಿಘಂಟಿನ ರಚನೆಗಾಗಿ 1872ರಲ್ಲಿ ಕಾರ್ಯ ಆರಂಭಿಸಿದ ಕಿಟೆಲ್ 1892ರಲ್ಲಿ 70,000 ಶಬ್ದಗಳನ್ನು ಒಳಗೊಂಡ ಹಸ್ತಪ್ರತಿಯನ್ನು ಕನ್ನಡ ಪಂಡಿತರ ನೆರವಿನಿಂದ ಪರಿಷ್ಕರಿಸಿ 1894ರಲ್ಲಿ ಪ್ರಕಟಿಸಿದರು. ಮುಂದಿನ ಪ್ರಶ್ನೆ, ಕೆಳಗಿನ ಪ್ರಶ್ನೆಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿ. ಉತ್ತಮ ಕೈಬರಹದ ಲಕ್ಷಣಗಳನ್ನು ಪಟ್ಟಿ ಮಾಡಿರಿ. ಉತ್ತರ, ಉತ್ತಮ ಕೈಬರಹದ ಲಕ್ಷಣಗಳು: ಬರೆಯುವ ಅಕ್ಷರಗಳು ಸ್ಫುಟವಾಗಿರಬೇಕು. ಅಂದರೆ ಅಕ್ಷರಗಳು ಕಣ್ಣಿಗೆ ಸುಲಭವಾಗಿ ಗುರುತಿಸುವಂತಿರಬೇಕು. ಅಕ್ಷರಗಳನ್ನು ತಪ್ಪಿಲ್ಲದೆ ಕಾಗುಣಿತ ದೋಷಗಳು ಇಲ್ಲದಂತೆ ಬರೆಯಬೇಕು. ಅಕ್ಷರಗಳು ಒಂದೇ ಗಾತ್ರದಲ್ಲಿರಬೇಕು. ಅಂದರೆ ಒಂದು ಚಿಕ್ಕದು ಒಂದು ದೊಡ್ಡದು ಆಗಿರಬಾರದು.
ಅಕ್ಷರಗಳು ಬಿಡಿ ಬಿಡಿ ಆಗಿರಬೇಕು, ಕೂಡಿಸಿ ಬರೆಯಬಾರದು. ಅಕ್ಷರ, ಪದ ಹಾಗೂ ಸಾಲುಗಳ ನಡುವೆ ನಿರ್ದಿಷ್ಟ ಅಂತರವನ್ನು ನೀಡಬೇಕು. ಸಾಲುಗಳು ನೇರವಾಗಿರಬೇಕು. ಅಕ್ಷರಗಳನ್ನು ಎಡಕ್ಕೆ ಇಲ್ಲವೇ ಬಲಕ್ಕೆ ಭಾಗಿಸಿ ಬರೆಯಬಾರದು, ಅಂದರೆ ನೇರ ನಿಲುವು ಇರಬೇಕು. ನಿರ್ದಿಷ್ಟ ವೇಗದಲ್ಲಿ ಬರೆಯಬೇಕು. ಕಿತ್ತುಕಾಟು ಮಾಡಬಾರದು, ಒತ್ತಿ ಬರೆಯಬಾರದು. ಬರವಣಿಗೆಯನ್ನು ಇತರರು ನೋಡಿ ಸಂತೋಷ ಪಡುವಂತಿರಬೇಕು. ಭಾಷಾಭ್ಯಾಸ. ನಿಘಂಟಿನ ಸಹಾಯದಿಂದ ಈ ಪದಗಳಿಗೆ ಅರ್ಥ ಬರೆಯಿರಿ. ಸೌಧ, ಮಹಲು. ನಿರ್ಮಾತೃ, ಸ್ಥಾಪಕ. ಹಸ್ತಪ್ರತಿ, ತಾಳೆ ಪತ್ರ. ಪರಿಷ್ಕರಿಸಿ, ತಿದ್ದಿ. ತಾಣ, ಸ್ಥಳ ಅಥವಾ ಪ್ರೇಕ್ಷಣೀಯ ಸ್ಥಳ. ಪಾದ್ರಿ, ಕ್ರೈಸ್ತ ಧರ್ಮೀಯರ ಗುರು. ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಿರಿ. ಕಂಗೊಳಿಸು. ಮರದಲ್ಲಿ ಹಣ್ಣುಗಳು ಸುಂದರವಾಗಿ ಕಂಗೊಳಿಸುತ್ತವೆ. ಸಾವಕಾಶ. ನಾವು ಊಟವನ್ನು ಸಾವಕಾಶವಾಗಿ ಮಾಡಬೇಕು. ಸಹಕಾರಿ. ನಮ್ಮ ಊರಿನಲ್ಲಿ ಜೇನು ಕೃಷಿಕರ ಸಹಕಾರಿ ಸಂಘವಿದೆ. ಯಶಸ್ಸು. ಮಕ್ಕಳ ಯಶಸ್ಸು ಪೋಷಕರಿಗೆ ಗೌರವವನ್ನು ತಂದುಕೊಡುತ್ತದೆ. ವ್ಯಾಸಂಗ. ನಾನು 7ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ಕೆಳಗೆ ನೀಡಿರುವ ವಾಕ್ಯಗಳಲ್ಲಿನ ಪದಗಳನ್ನು ಸರಿಯಾಗಿ ಜೋಡಿಸಿ ಅರ್ಥಪೂರ್ಣ ವಾಕ್ಯಗಳಾಗಿ ಬದಲಿಸಿ ಬರೆಯಿರಿ. ಮೊದಲನೆಯ ಪ್ರಶ್ನೆ. ಕಂಗೊಳಿಸುತ್ತದೆ. ವೇಳೆ, ರಾತ್ರಿ, ಅರಮನೆ, ವಿದ್ಯುತ್ ದೀಪಗಳಿಂದ ಮೈಸೂರು. ಉತ್ತರ: ಮೈಸೂರು ಅರಮನೆ ರಾತ್ರಿ ವೇಳೆ ವಿದ್ಯುತ್ ದೀಪಗಳಿಂದ ಕಂಗೊಳಿಸುತ್ತದೆ. ಎರಡನೇ ಪ್ರಶ್ನೆ. ನಿಘಂಟಿನ ಪ್ರಕಟಿಸಲಾಯಿತು. ಹಸ್ತಪ್ರತಿಯನ್ನು ಪಂಡಿತರ ಪರಿಷ್ಕರಿಸಿ ನೆರವಿನಿಂದ. ಉತ್ತರ: ನಿಘಂಟಿನ ಹಸ್ತಪ್ರತಿಯನ್ನು ಪಂಡಿತರ ನೆರವಿನಿಂದ ಪರಿಷ್ಕರಿಸಿ ಪ್ರಕಟಿಸಲಾಯಿತು. ಮೂರನೇ ಪ್ರಶ್ನೆ. ತಾಣ. ಕನ್ನಡ, ಹಲವು, ನಾಡು, ನದಿಗಳ. ಉತ್ತರ: ಕನ್ನಡ ನಾಡು ಹಲವು ನದಿಗಳ ತಾಣ. ಕೆಳಗಿನ ಪದಗಳನ್ನು ಬಿಡಿಸಿ ಬರೆಯಿರಿ. ಅತ್ಯುತ್ತಮ, ಅತಿ ಪ್ಲಸ್ ಉತ್ತಮ. ಲಕ್ಷಾಂತರ, ಲಕ್ಷ ಪ್ಲಸ್ ಅಂತರ. ವಿದ್ಯುತ್ ದೀಪ, ವಿದ್ಯುತ್ ಪ್ಲಸ್ ದೀಪ. ಗೋಲಾಕಾರ, ಗೋಲ ಪ್ಲಸ್ ಆಕಾರ. ಕೆಳಗಿನ ಪದಗಳಿಗೆ ಗ್ರಾಂಥಿಕ ರೂಪವನ್ನು ಬರೆಯಿರಿ. ಐತಿ, ಇದೆ. ಬಾಳ, ಬಹಳ. ಗ್ವಾಡಿ, ಗೋಡೆ. ಮ್ಯಾಲ, ಮೇಲೆ. ಇದಕ, ಇದಕ್ಕೆ. ಬಂದೈತಿ, ಬಂದಿದೆ. ಒಳ್ಗ, ಒಳಗೆ. ಕೇಳಿಸ್ತೈತಿ, ಕೇಳಿಸುತ್ತಿದೆ. ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.